ಪೂಜ್ಯರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಶರಣರ ನಮ್ಮೆಲ್ಲರ ಆರೋಗ್ಯದ ಒಂದು ಅರ್ಥರಾತ್ರಿಯಲ್ಲಿ ಹೋದವರೆಲ್ಲ ಒಬ್ಬರಾಗಲಿಲ್ಲ ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾದವರೆಲ್ಲ ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾದವರೆಲ್ಲ ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾದವರೆಲ್ಲ ಅಧಿಕಾರ ನಿರಾಕರಿಸಿದವರೆಲ್ಲ ಆತ್ಮೀಯ ಶಿವಗಳಾದವರೆಲ್ಲ ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವನಾಥರಾದವರಿಗೆ ಸ್ವತಂತ್ರ ದೇವ ಸಿದ್ದೇಶ್ವರ ನಿನ್ನ ಹೆಸರುಗಳಿಂದ ನೀನಾದವರಿಗೆ ವಿಶ್ವನಾಥರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡಿರುವಂಥ ತತ್ವಜ್ಞಾನಿಗಳು ಈ ಕ್ಷೇತ್ರದಲ್ಲಿ ಈ ಒಂದು 15 ದಿನಗಳ ಹಿಂದೆ ಪಾರಂಪರಿಕವಾದಂತಹ ಮಹಾಪಾದಯಾತ್ರೆ ನಡೆದು ಬಂದಂಥದ್ದಾಯಿತು. ಬಹುಶಃ ಮಾಡಿ ಪಾದಯಾತ್ರೆ ಎನ್ನುವಂತಹ ಶಬ್ದ, ಪಾದಯಾತ್ರೆ ಎನ್ನುವಂತಹ ದೃಶ್ಯ, ಆ ಜನ ಸಮೂಹ, ಜನಸಾಗರ ಎಲ್ಲಾದರೂ ನೋಡಬೇಕು. ಇದಕ್ಕೆ ಪ್ರತ್ಯುತ್ತರ ಇನ್ನೊಂದು ಆದಂದ್ರೆ ಅದು ಅತ್ಯುತ್ತಮ ವಿಶ್ವರಾಧರ ಪರಂಪರಾ ಪಾದಯಾತ್ರೆ. ಮತ್ತೆ ಒಂದು ವಾರ 15 ದಿನ ಆದ ನಂತರ ಇದು ಶುರುವಾಯಿತು. ದಿನಾಲು ಸಾವಿರಾರು ಸಂಖ್ಯೆ ಬರತಕ್ಕಂತಹ ಕ್ಷೇತ್ರ, ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆಗೆ ಬಹಳ ಸಮೀಪ ಇರತಕ್ಕಂಥ ಕ್ಷೇತ್ರದ ಅದ್ವೈತ ವಿಶ್ವರಾಧರ ಕ್ಷೇತ್ರ. ಸುಮಾರಾಗಿ ಭಕ್ತನಲ್ಲಿ ದೇವರು ಬೇಕಾಗ್ತಾನೆ, ಗುರುವಂದಲ್ಲ ಶಿಷ್ಯ ಬೇಕಾಗ್ತಾನೆ. ಭಕ್ತ ದೇವರಿಗೆ, ಗುರು ಮತ್ತು ಶಿಷ್ಯನಿಗೆ ನಂತರ ಅನುಮಾನವನ್ನು ಕಾಣುವಂಥವರಾಗ್ತದೆ, ಅಂತರವನ್ನು ಕಾಣುವಂಥವರಾಗ್ತದೆ. ವಿಶ್ವರಾಧ್ಯ ಕ್ಷೇತ್ರ ನಿಮ್ಮ ಗುರುವಿನ ಕ್ಷೇತ್ರನೂ ಅಲ್ಲ, ದೇವರ ಕ್ಷೇತ್ರ ಅಂತ ಮೊದಲೇ ಅಲ್ಲ. ಯಾಕಂದ್ರೆ ದೇವರಿಂದಲೇ ನಮಗೆ ಒಂದು ಕಾಲ್ಪನಿಕವಾದಂತಹ ಒಂದು ಅನುಭವ ಇದೆ. ಎಲ್ಲೋ ಇದ್ದಾನೆ, ಅದೃಶ್ಯ ಸ್ವರೂಪನಾಗಿದ್ದಾನೆ, ದೃಶ್ಯಾದೃಶ್ಯ ನಾವು ಕಾಣೋದಿಲ್ಲ. ದೇವರಂತ ಕಾಣಲಾರ್ದಂತಹ ಒಂದು ವಸ್ತುವಿಗೆ ದೇವರಂತ ನಾವು ಕರೆಯುವಂತವರಾಗ್ತೀವಿ. ಅನುಭವದಲ್ಲಿ ಬಂದು ನೀವೆಲ್ಲರನ್ನ ಹತ್ತಿ ಕರ್ಕೊಂಡು ಅಪ್ಪ ಅಂತ ತಿಳ್ಕೊಂಡು ಕರೆದಾಗ ಬಾ ಮಗ ಅಂತ ತಿಳ್ಕೊಂಡು ಎತ್ತಿಕೊಳ್ಳತಕ್ಕಂಥ ಕ್ಷೇತ್ರ ಯಾವ್ದಾದ್ರೂ ಅದು ನಿಮ್ಮ ಅತ್ಯಂತ ವಿಶ್ವಾಸ ಕ್ಷೇತ್ರ. ಇವತ್ತು ಮುಂಜಾನೆ ಹಿಡಿದು ಸಾಯಂಕಾಲವರೆಗೂ ಮುಂಜಾನೆ ಬಹಳಷ್ಟು ಜನ ಸೇರಿ, ಮಧ್ಯಾಹ್ನ ಬಂದ ನಂತರ ನಮ್ಮ ಭೀಮರಾಯ ಮಹೇಶ ಸ್ವಾಮಿ ಕೇಳಿದೆ, ಯಾಕಪ್ಪ ಮಂದಿ ಆಗಿತ್ತು, ಬಹಳ ಮಂದಿ ಬಂದು ಹೋಯ್ತಪ್ಪ. ಅದನ್ನೂ ಬಿಡಕ್ಕೆ ಬರಂಗಿಲ್ಲ, ಇದನ್ನು ಬಿಡಕ್ಕೆ ಬರಂಗಿಲ್ಲ. ನಮ್ಮ ಕಲ್ಯಾಣ ನಾಡಿನ ಮುಕುಟಪ್ರಾಯವಾದಂತಹ ಕಲಬುರಗಿ ಮಹಾನಗರದ ಪುರಾಣ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾದಂತಹ ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಶರಣಬಸವಪ್ಪ ಇವತ್ತು ಶಿವಲಿಂಗ ಆದ್ರು ಅಂತ ತಿಳ್ಕೊಂಡು ನಿನ್ನೆ ಸಾಯಂಕಾಲ ನಮಗೆ ಸುದ್ದಿ ಬಂತು. ರಾತ್ರಿ 11 ಮುಖಾಂತರ ಅಲ್ಲಿ ಇರತಕ್ಕಂಥ ಸ್ವಾಮೀಜಿಯವರು ಮಾತಾಡಿ, ಅಪ್ಪೋರಿಗೆ ಬೀಜಿ ಇರ್ತೀರಿ, ಯಾವಾಗ ಬೇಕು ಸ್ವಲ್ಪ ಬಂದು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಇವತ್ತು ನೀವು ಏನಾದರೂ ಬಂದು ಬಾಂಧವರಲ್ಲಿ ಏನಾದರೂ ಆದರೆ ಅಂತವ್ರ ಮನೆ ಹೀಗಾಯ್ತಪ್ಪ, ನಾವ್ಯಾಕೆ ಹೀಗೆ ಮಾಡ್ಬೇಕಂತ ಅನ್ನತಕ್ಕಂಥ ಭಾವ ನಿಮ್ಮಲ್ಲಿ ಬರುವಂತದ್ದಾಗ್ತದೆ. ಪಕ್ಷ ಪಂಗಡದವರಿದ್ರೆ ನಮ್ಮ ಪಕ್ಷದವ್ರಿಗೆ ಹೀಗಾಗ್ಯದಂತ ಅವ್ರು ಅನ್ನಂಗಾಗ್ತದೆ, ಧರ್ಮದವರಿದ್ರೆ ನಮ್ಮ ಧರ್ಮದವ್ರು ಹೀಗಾಗ್ಯದಂತ ತಿಳ್ಕೊಂಡು ಅವ್ರು ಅನ್ನಂಗಾಗ್ತದೆ. ಶರಣ ಸಂಸ್ಕೃತಿಯಲ್ಲಿ ಇರತಕ್ಕಂಥ ಒಬ್ಬ ಶರಣನ ಮನೆಯಲ್ಲಿ
ಹಿಂಗಾಗ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಗೊತ್ತಿರಲಾರ್ದು ಬಂದಂತ ಸಮಯ. ಇದು ನಾವು ಗೊತ್ತು ಮಾಡಿಕೊಂಡು ನಡೆಯುವಂತ ಸಮಯ. ಪರವಾಗಿಲ್ಲಪ್ಪ, ಮಧ್ಯಾಹ್ನದ ಮಾತು ಮಧ್ಯಾಹ್ನದಾಗ ಆಗಲಿ, ಮತ್ತು ಸಾಯಂಕಾಲ ಇಟ್ಟು ಇರೋ ಭಕ್ತರು ಇರ್ತಾರ, ಇರೋ ಮಕ್ಕಳು ಇರ್ತಾರ ಅಂತ ತಿಳ್ಕೊಂಡು ಇವತ್ತು ನೀವೆಲ್ಲರನ್ನ ಕರ್ಕೊಂಡು ಈ ಕಾರ್ಯಕ್ರಮ ಮಾಡಿ ಅನ್ಕೊತಾ ಇದ್ದೀವಿ. ವಿಶ್ವರಾಜರ ಕ್ಷೇತ್ರ ಅಂದ್ರೆ ಸಮರ್ಪಣಾ ಭಾವ. ನೀವೆಲ್ಲರೂ ನಮ್ಮದನ್ನತಕ್ಕಂಥ ಭಾವದಲ್ಲ ಯಾರು ಈ ತರ ಅಲ್ಲಿ ಬರ್ತಾರ ಎತ್ತುಕೊಳ್ತಕ್ಕಂಥ ಅನುಭವ ಈ ಕ್ಷೇತ್ರದಲ್ಲಿ ನಾವು ಕಾಣುವಂಥದ್ದಾಗ್ತೀವಿ. ದಾಸೋಹ ಹೆಂಗ್ ಮಾಡೋದು ಅಂತಂದ್ರು, ನಾವು ಹೇಳಿದೆವು ಇದು ಪೂಜೆಕ್ಕೋ ಪಾಠಕ್ಕ ನೈವೇದ್ಯಕ್ಕೂ ಏನು ಸಮಯ ಯಾವುದು ಕೊಡುವಂತಕ್ಕಂಥದ್ದಲ್ಲ. ಯಾಕಂದ್ರೆ ವಿಶ್ವರಾಧ್ಯ ಹಂಗಂತ ಕೇಳಿದ್ರೆ ಅವ ಎಲ್ಲರಿಗೂ ಉಣಿಸುವಂತ ಮನುಷ್ಯ, ಅವ ಉಣ್ಣಂತ ಮನುಷ್ಯ ಅಲ್ಲ. ಈಗ ನಮ್ಮ ಮಠದಾಗ ಹೇಳ್ತಿರ್ತೇವೆ, ನಾವು ಪೂಜೆ ಹೇಳ್ತಿರ್ತೇವಪ್ಪ, ಪ್ರಸಾದ ಚಾಲು ಮಾಡೋಣ, ನಾವು ಪ್ರಸಾದ ಚಾಲು ಮಾಡೋಣ ಮತ್ತೆ ನೈವೇದ್ಯ ಹಂಗ. ಅವ ನೈವೇದ್ಯ ಉಣ ಮನುಷ್ಯನ, ಅವನದೇ ನಾವು ಊಟ ಮಾಡ್ತೇವೆ. ಅವನಿಗೆ ಯಾರಪ್ಪ ಹೊಟ್ಟೆ ತುಂಬಿದ ಮನುಷ್ಯನ, ಅವ ಸಂತೃಪ್ತಿಯಾದಂಥ ಮನುಷ್ಯನವ. ಅಂತ ಅಷ್ಟ ಯಾರಿಗೆ ಬೇಕಂತ ಕೇಳಿದ್ರೆ ಹಸ್ತಂತವನಿಗೆ ಬೇಕು, ಬೇಕಂದವರಿಗೆ ಬೇಕನ್ನುವಂಥ ಶಬ್ದ ಬೇಕು. ವಿಶ್ವರಾಧ್ಯ ಬೇಕನ್ನುವಂಥವಲ್ಲ, ಸಾಕನ್ನುವಂಥ. ಅದಕ್ಕೆ ಹೇಳ್ತಾರ ಬೇಕು ಬೇಕನ್ನಂತವ ಬಡವ ಅಂತ, ಸಾಕು ಸಾಕು ಅನ್ನುವಂಥ ಶ್ರೀಮಂತ ಅಂತ ಭವಿಷ್ಯ ಮಾಡಿ. ಇಂಥ ಸಂತೃಪ್ತಿಯ ಸಾಹುಕಾರ ಯಾರಾದ್ರೆ ಅದು ನಮ್ಮ ವಿಶ್ವರಾಧ್ಯ ಒಬ್ಬರೇ ಅಂತ ನಾವು ಅನುಭವ. ಅದಕ್ಕೆ ಮುಚ್ಚೋರ್ ಪೂಜಾ ನಡೀತಿರ್ತವ. ಮುಚ್ಚೋರ್ದು ಪೂಜಾ ಪಾಠಕ್ಕ ಮತ್ತು ದಾಸೋಹಕ್ಕೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ದಾಸೋಹ ನಡೀತಕ್ಕಂಥ ಅನುಭವ ಅವನಿಗೂ ಕೂಡ ಗೊತ್ತಿರ್ತದೆ. ಒಂದು ಸಂಕ್ಷಿಪ್ತದಲ್ಲಿ ಮಾತಿನಲ್ಲಿ ಹೇಳಬೇಕಾದ್ರೆ, ನಾವು ಅನ್ನನೇ ಪ್ರಾರಂಭ ಮಾಡಬೇಕು, ದಾಸೋಹದಲ್ಲಿ ಪಾಯಸನೇ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ದಾಸೋಹ ವ್ಯವಸ್ಥೆ ಇಟ್ಟುಕೊಂಡಂತ ಸಂದರ್ಭದಲ್ಲಿ ಇಲ್ಲೇ ಬುದ್ನಾಳ್ ಸೈಪದ ಬುದ್ನಾಳದ ಸುಭಾಸಗೌಡ ಅಂತ ತಿಳ್ಕೊಂಡು ಬರ್ದಾರ. ಸುಭಾಸಗೌಡ ಅಂತ ತಿಳ್ಕೊಂಡು ಬರ್ದಾರ. ಅವರು ಇಲ್ಲೇ ಪಕ್ಕದಲ್ಲಿ ಇದೇನು ರೋಮ್ ಕಲ್ಲ ಯಾವುದೋ ಒಂದು ಕಲ್ಲ ಅಂತ ತಿಳ್ಕೊಂಡು ಅಂತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ 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 ಗುಡ್ಡಗಳದಾವ. ಅಂಥ ಕಲ್ಲಿನಲ್ಲಿ ಗುಡ್ಡದ ಅಡಿಯಲ್ಲಿ ಅವನೊಂದು ಸಣ್ಣ ಗದ್ದೆ ಮಾಡ್ಕೊಂಡಿದ್ದ, ಒಂದು ಸ್ವಲ್ಪ ಹೊರ ಗದ್ದೆ ಮಾಡ್ಕೊಂಡು ಅವ ರಾಶಿ ಮಾಡಕ್ ಹಾಕ್ಯಾನ. ರಾಶಿ ನಡೆದ ತಿಳ್ಕೊಂಡು ಇನ್ನೊಂದ್ ಸ್ವಲ್ಪ ಆದಂದ್ರೆ ಊರ್ ಸೈಪ್ ಅದ ಅಂತೇಳಿ ಅಲ್ಲೇ ಬಂದು ಮಲ್ಕೊಂಡಿದ್ದ. ರಾತ್ರಿ ಸ್ವಲ್ಪದಾಗ ವಿಶ್ವರಾಧ್ಯ ಅವನ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕಲ್ಲು ಗುಡ್ಡದ ಮ್ಯಾಗ ಬಂದು ಕೂತಿದ್ದಂತ. ಏನ್ ಚಿಂತೆ ಮಾಡ್ಕೊಂಡು ಕೊಡ್ತಾರ ನಂಗೆ, ಈಗ ಒಂದು ಕಾಲು ಮಡ್ಸ್ಕೊಂಡು ಹಿಂಗ್ ತಲೆ ಹಿಂಗೆ ಚಿಕ್ಕಂತ ಕುಂತಿದ್ದಂತ. ಇವ ಯಾಕಪ್ಪ ಮುತ್ತೆ ಕುಂತಿದಲ್ಲ ಅಂತಂದ್ರ ಅಂದಾಗ ಅವ ಅಂತ, ಇಲ್ಲಲೇ ಇನ್ನು ದಾಸೋಹ ಜೋರ್ ನಡೆಸೋದದ, ಅದಕ್ಕೆ ಅಕ್ಕಿ ಬೇಕಾಗ್ತಾವ. ನೀ ಏನು ಹೊಲ ಮಾಡಿದಲ್ಲೇ ಒಂದು ಅದೇನಂತಾರ, ಒಂದು ಸಣ್ಣ ಸಣ್ಣ ಮಡಿ ಮಾಡಿರ್ತಾರ, ಒಂದು ಮಡಿಗೆ ಒಂದು ಚೀಲ ಅಕ್ಕಿ ಕೊಡ್ಬೇಕು ನೋಡಿ. ಇನ್ನು ಮುಂದೆ ಹೊಡದ ಜುಮ್ಮೆದಾರ ನಿಂದು ಈ ಹೊಲ ಕಾಯ ಜುಮ್ಮೆದಾರ ನಮ್ದು ಅಂತ ಹೇಳಿದ್ರೆ ಆಯ್ತಪ್ಪ, ನಾನು ಒಂದು 8 ಮಡಿ ಅಂತ ಅಂದ್ರೆ 8 ಚೀಲ ಅಕ್ಕಿ ನೀವು ಒಂದೊಂದು ಮುಟ್ಟಿಸ್ತೇನೆ ಅಂತ ತಿಳ್ಕೊಂಡು ಮುಟ್ಟಿಸಿದಾಗ ಅವ ಅಂದ, ನಿನ್ಗೆ ಯಾರು ಹೇಳಿದ್ರಪ್ಪ ಅಂತಂದಾಗ ಮುದ್ದವರೊಂದಲ್ಲಿ ಹೀಗೆ ತಂದು ಕೊಡು ಅಂತ ಹೇಳಿ ಅಂದಾಗ ನಾವು ತಿಳಿದುಕೊಡ್ತಕ್ಕಂಥದ್ದು ಏನಂತಂದ್ರೆ, ಅಲ್ಲಿ ನಾವು ಅಕ್ಕಿ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ, ಬೆಲ್ಲ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ, ಸಕ್ಕರೆ ತಂದು ಕೊಡ್ತೀವಿ ಅಂದ್ರೆ ನಮ್ಮದಲ್ಲ. ಇವೆಲ್ಲ ಎಲ್ಲಿ ಅನುಭವದಲ್ಲಿ ಬಂದವ ಅಂತ ಕೇಳಿದ್ರೆ ವಿಶ್ವರಾಧ್ಯ ಅವ್ರಿಗೆ ಏನು ಕೊಡ್ತಾನೋ ಹ್ಯಾಂಗ್ ಹೇಳ್ತಾನೋ ಗೊತ್ತಿಲ್ಲ. ಮಾಡಬೇಕಂತ ತಯಾರಾಗಿ ಭಗವಾನ್ ಇಟ್ಟದ್ರಾಗ ಒಂದು ಮೂಲಿ ಕಡೆಯಿಂದ ಅಕ್ಕಿ ಬರ್ತಾವ, ಒಂದು ಮೂಲಿಯಿಂದ ಬ್ಯಾಳಿ ಬರ್ತಾವ, ಇನ್ನೊಂದು ಮೂಲಿಯಿಂದ ಬೆಲ್ಲ ಹಾಕ ಮಾಡಿದ್ರೆ ಬೆಲ್ಲ ಬ್ಯಾಳಿ ತುಪ್ಪ ಸಕ್ಕರೆ ಹಾಕಿ ತಿಳ್ಕೊಂಡು ಹೊತ್ಕೊಂಡು ಬರತಕ್ಕಂಥ ಅನುಭವದ ಕ್ಷೇತ್ರ ಆದ್ರೆ ಅದು ನಮ್ಮ ವಿಶ್ವರಾಜ ಭಕ್ತಿಯ ಕ್ಷೇತ್ರ. ಮೊನ್ನೆ ಮಧ್ಯಾಹ್ನದಾಗ ನಾನು ಗೊತ್ತಿದ್ದೇನೆ, ಎಲ್ಲರೂ ಹೇಳಿದೆ ದಾಸೋಹದಲ್ಲಿ ಹಿಟ್ಟು ಹಾಕಿ ಸಾಂಬಾರು ಮಾಡಬಾರ್ದು. ಸುಮಾರು ಒಂದು ವರ್ಷ 2 ವರ್ಷ ಆಯ್ತು ಅದೇ ಪದ್ಧತಿ ಅನುಸರಿಸ್ಕೊಂಡು ಬಂದವ್ರು ಆಗಿ ನಾವು ಅವ್ರು ಅಂದಿದ್ರು, ಏನಪ್ಪ ದಾಸೋಹದ ಹಿಟ್ಟು ಹಾಕ್ಬೇಕಂದ್ರೆ ದಿನಾಲೂ 4-6 ಸೇರಿ ಗಾಳಿ ಬೇಕಾಗ್ತಾವ, ಹೆಂಗಂತಾರಪ್ಪ. ಅಲ್ಲಪ್ಪ, ನಮ್ಮದಿದ್ರೆ ನಮಗ್ ಚಿಂತೆ, ಯಾವ್ದೋ ಸಂಸಾರ ತಗೊಂಡು ನಾವು ನೀವು ಯಾಕೆ ಚಿಂತೆ ಮಾಡೋದು? ಅವ್ರ ಸಂಸಾರ ಹೆಂಗನ ಮಾಡ್ಲಿ ಬಿಡ್ಲಿ, ನಮಗೇನ್ ಮಾಡೋದು? ಮಾಡಕ್ ಕರ್ತವ್ಯ ನಮಗೂ ಮಾಡ್ತೀವಿ ಅಂತ ತಿಳ್ಕೊಂಡು ಅಲ್ಲಂದ್ರಿ ತರೋ ಜುಮ್ಮೆದಾರ ಅವನು ನಮಗೆ ಹಾಕಿದ್ರು. ಯಾರ ಮನೆಯಲ್ಲೇ ಚಿಂತೆ ಇಟ್ಕೊಂಡು ಯಾರೋ ಬಿಡವಾಗಿದ್ರು ಅಂತ ನಮ್ಗೆ ಹಾಕಿ ತಿಳ್ಕೊಂಡು ಅನ್ನೋದ್ರೊಳಗಾಗಿ ನಮ್ಮ ಚಿಂಚೋಳಿ ತಾಲೂಕ ಕುಡಳ್ಳಿ
ಅಮೃತಪ್ಪ ಕುರಳ್ಳಿ ಕರ್ಕೊಂಡು ನಮಗೆ ನಮ್ಮ ಸದ್ವಂತ ನಮ್ಮ ಮಠ ಶಿಷ್ಮಗ ಅವನ ಸಹಿತದವರು ಯಾರೋ ಆಪ್ತಿಸ್ಟ್ರು ಅಂತ ನಾವದಿಗೆ ಅವ್ರು ಬಂದ್ರು ಏನಂದ್ರೆ ಯಪ್ಪ ನಾ ಮಲ್ಕೊಂಡಿದ್ದೆ ಮುಂಚೆ ನನ್ನ ಸಲ ಸ್ವಲ್ಪ ತೊಗರಿ ಬ್ಯಾಳಿ ಸಲಂದು ಹೊಲ ಬಿಡು ಮಠಕ್ಕೆ ಅಶೋಕ್ ತಂದಿರದೆ ನಿನ್ನ ಬ್ಯಾಳಿ ಬಂದಂತವ್ರು ಬಾಯಾಗ ಉಳಿದು ಎಲ್ಲರಿಗೂ ಚಲೋ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಈ ವರ್ಷ 2 ಎಕರೆ ಬಿಟ್ಟಿನಪ್ಪ 9 ಚೀಲ ತೊಗರಿ ಬ್ಯಾಳಿ ತೊಗೊಂಡು ಬಂದು ನೋಡಂತಂದ ಎಲ್ಲಿ ಅಂತಂದು ದಾಸೋಹದಲ್ಲಿ ಕರೆದಂತೆ ನೀವು ಹಿಟ್ಟು ಹಾಕ್ಬೇಕು ಅದು ಹಾಕ್ಬೇಕಂತಿರಲ್ಲ ನೀವು ಎಲ್ಲಿ ಬೇಕಾಗಿ ಹಚ್ಚುವರಿ ಚಂದ ಅಡಿಗೆ ಮಾಡಿ ನೀಡ್ರಿ ಅಂತ ಹೇಳಿದ್ರು. ಇದು ಕಾರಣ ಏನಂತ ಕೇಳಿದಾಗ ವಿಶ್ವರಾಜ್ಯ ಬಂದಂಥವ್ರು ಎಲ್ಲರಿಗೂ ಸಹಿತಾನೆ ಇದೆ. ಅವರು ಇವರು ಮತ್ತೊಂದು ಮಗದವರು ಅನ್ನತಕ್ಕಂಥದ್ದಲ್ಲ. ಇವತ್ತಿನ ಪ್ರಸ್ತುತ ವಾತಾವರಣದಲ್ಲಿ ಜಾತಿ ವ್ಯವಸ್ಥೆ ಮುಂದಿರುವಂತ ಸಂದರ್ಭದಲ್ಲಿ ನಮ್ಮ ಮಠದಲ್ಲಿ ಆ ಜಾತಿ ಈ ಜಾತಿ ಎಲ್ಲ ಒಂದೊಂದು ಜಾತಿ ಒಂದು ಮಠ, ಒಂದೊಂದು ಜಾತಿ ಒಂದೊಂದು ಗುಡಿ ಆದ್ರೆ ಎಲ್ಲಾ ಜಾತಿಯವರು ಬಂದು ಎಲ್ಲಿ ಕಾಣಬೇಕಂದ್ರೆ ಅಜ್ಜತುಮಕೂರು ಕ್ಷೇತ್ರದಲ್ಲಿ ಬಂದು ನಾವು ವಿಶ್ವರಾಜ್ಯನ ಜಾತಿಯವರು ಅನ್ನತಕ್ಕಂಥ ಒಂದು ಅನುಭವದ ಸಂದರ್ಭವನ್ನು ಈ ಕ್ಷೇತ್ರದಲ್ಲಿ ನಾವು ಕಾಣತಕ್ಕಂಥವ್ರು ಆಗ್ತೀವಿ. ಅಂತ ಒಂದು ವಾತಾವರಣದಲ್ಲಿ ಇವತ್ತು ಮುಂಜಾನೆ ಶರಣ ಬಸವಪ್ಪನವರು ಶಿವೈಕ್ಯ ಆಗ್ಯಾರ. ಒಬ್ಬ ಶರಣರು ಪಾಪ ನಾ ಪೂರ್ವದಲ್ಲಿ ಹೇಳಿದೆ ನಿಮಗೆ, ಯಾರಾದರೂ ನಿಮಗೆ ಸೈನ್ಸ್ ಬಾಂಧವರು ಆಪ್ತಿಷ್ಟರು ಅಂತ್ಯಕಾಲ ಆದ್ರೆ ನಮ್ಮ ಮನ್ಯಾಗ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ತಿಳ್ಕೊಂಡು ಲೌಕಿಕದಲ್ಲಿ ಹ್ಯಾಂಗ ಅನ್ನುವಂಥವ್ರು ಆಗ್ತೀವಿ. ಅದನ್ನು ಒಂದು ಶರಣ ಸಂಸ್ಕೃತಿಯಿಂದ ಬಂದಂಥ ಒಂದು ಸಂಸ್ಥಾನ, ಆ ಸಂಸ್ಥಾನದ ಸಂಸ್ಥಾನಿಕರು ಪಾಪ ಇವತ್ತು ಹೋಗ್ಯಾರ ಅಂತ ತಿಳ್ಕೊಂಡಂದ್ರೆ ಅವರ ಪಾರ್ಥಿವ ಶರೀರ ಇರುವವರೆಗೂ ನಾವು ಯಾವುದೇ ತರದ ವೈಭವನ ಮತ್ತು ಇಂಥ ಒಂದು ಇವತ್ತು ಹುಟ್ಟಹಬ್ಬ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಹಾಕೊಂಡು ಹುಟ್ಟಹಬ್ಬ ಮಾಡೋಣ ಅಂತ ತಿಳ್ಕೊಂಡು ಕೇಕ್ ತಂದಿರಿ. ಹುಟ್ಟಹಬ್ಬ ನಮ್ಮದಾಯ್ತು, ಕೇಕ್ ಹುಡುಗರದಾಯ್ತು ಎಲ್ಲರಿಗೂ. ಇವತ್ತೇನು ಹಟ್ಟಿ ತುಂಬಿಟ್ಟದಾವೆ. ಇಂಥ ಒಂದು ವಾತಾವರಣ, ಅಂತ ಒಂದು ಪಾರ್ಥಿವ ಶರೀರ ಇಟ್ಕೊಂಡು ಮಾಡೋಂಥದ್ದು ಬೇಡ. ಆ ಶರೀರ ಎಲ್ಲ ಮುಗಿದ ನಂತರ, ಆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಮತ್ತೆ ಯಥಾ ರೀತಿ ಇದನ್ನು ಕಾರ್ಯಕ್ರಮ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ನಮ್ಮ ಮಠದ ಎಲ್ಲ ಸಿಬ್ಬಂದಿಯವರಿಗೆ ಮಾಹಿತಿ ಕೊಟ್ಟಂತೆ ಅನೇಕ ಸುಮಾರು ಸಾವಿರಾರು ಜನ ಬಂದು ಹೋಗೋಣ ಅಂತ ತಿಳ್ಕೊಂಡಂದ್ರೆ ಅಲ್ಲಪ್ಪ ಹೋಗ್ಲಿ ಹೋಗ್ಲಿ ಆ ಮಾತು ಬೇರೆ, ಪ್ರಸಾದ ಮಾಡಿ ಹೋದ್ರ ಆಯ್ತು ಅಂತ ಹೇಳಿ ಅನ್ನ ಹೋಗ್ಯಾರಪ್ಪ ಏನೋ ತೊಂದ್ರಿಲ್ಲ, ಹುಡುಗಿ ಬಾಲುಷ್ಯ ಅನ್ನ ಏನೇನೋ ಉಂಡಾರ ತಿಳ್ಕೊಂಡು ಅನ್ನೋದು ಹೇಳಿದರು. ಪ್ರತಿಯೊಬ್ಬರಿಗೂ ಕೂಡ ಅನುವಿನಲ್ಲಿ ಅನುವಾಗಿ ಕಣ್ಣೀರು ಒರೆಸತಕ್ಕಂಥ ಒಂದು ಶ್ರಮಿಪದ ಯಾರಾದರೂ ಒಂದು ಸಂತ ಇದಾನಂತಂದ್ರೆ ನಾವು ವಿಶ್ವರಾಜ ಮುದ್ದೆ ಆದಾರ. ಯಾಕಂತಂದ್ರೆ ಆ ಮುದ್ದೆ ಹಂಗ ಅಂತ ತಿಳ್ಕೊಂಡಕ್ಕೆಂದ್ರೆ ನೀವೆಲ್ಲರೂ ಹೆಣ್ಮಕ್ಳು ಕರ ಬಿಟ್ಟಂತೀರಿ ಮನ್ಯಾಗ ಭವಿಷ್ಯ ಮಾಡಿ. ಈಗಿನ ಜಮಾನದಲ್ಲಿ ಕರ ಬಿಟ್ಟಗಂತ ತಿಳ್ಕೊಂಡಂದ್ರೆ ಎಲ್ಲಿ ಕರ ಅಂದ್ರೆ ಆಕ ಕರ ಬಿಟ್ಟಗಂತಂದ್ರೆ ಹೌದಪ್ಪ ಕಿಂಗ್ ಕುದಪ್ಪ ಕಿಂಗ್ ಕರ ಬಿಡಬೇಕಂತ ನೀವಂತ್ರಿ. ಇನ್ನೊಂದು 10-20 ವರ್ಷ ಬಿಟ್ಟ ನಂತರ ಕರ ಬಿಟ್ಟಬೋದು ಅಂತ ಕೇಳಿ ಕರ ಬಿಟ್ಟಬೋದು ಬರ್ತಿಲ್ರಿ. ನಮಗೆ ಅದೇನ ಡೌಲ ಪಾಕೆಟ್ ಮತ್ತೆ ಯಾವ ಪಾಕೆಟ್ ಅಂತ್ರಿ, ನಂದಿನಿ ಪ್ಯಾಕೆಟ್ ಅವೇ ಹೋಗ್ರಿ. ಆಕಳ ಹೆಣ್ಣಿ ಪಾಕೆಟ್ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅನ್ನುವಂಥ ವಾತಾವರಣ ನಾವು ನೋಡಿ ಹೊಂದ್ಕೊಂಡು ಆಗ್ತೀವಿ. ಅದು ಯಾವ್ದ ಡೋಟ್ಲ ಹಾಕೋದಂಗ ಅದು 6 ತಿಂಗಳಿಟ್ರೆ ಏನಾಗಂಗಿಲ್ಲ ಅಂತ, 6 ತಿಂಗಳಿಟ್ರು ಏನಾಗಂಗಿಲ್ಲ ಅಂತ ಇರ್ಲಿ. ಅದನ್ನ ಏನೇನು ಮಾಡ್ತಾರ ಅವ್ರು ಹಾಗೆ ಮಾಡಲಿಲ್ಲ ಅಂದ್ರೆ ಎಣ್ಣೆ ಆಕಳುಗಳೇ ಇಲ್ಲ. ಈಗ ಇಂಥ ಒಂದು ವಾತಾವರಣದಲ್ಲಿ ಹಾಲು ಕರ ಬಿಟ್ಟುಕೊಂಡು ಬಂದು ನೀವೆಲ್ಲರೂ ಎಲ್ಲಿ ಇರ್ತೀವಿ ಅಂತ ಕೇಳಿದ್ರೆ ಒಲೆ ಮ್ಯಾಗ ಇಡ್ತಾರೆ. ಒಲೆ ಮ್ಯಾಗ ಇಟ್ಟು ಏನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ತಳ್ಳೀರಂತ ಮಾಡ್ತಾರೆ. ತಳ್ಳೀರಂತ ತಿಳ್ಕೊಂಡಂದ್ರೆ ಹಾಲು ಕಾಸ್ಲಕ್ಕೆ ಇಟ್ಟಂತ ಸಂದರ್ಭದಲ್ಲಿ ಬೊಗಣಿಗೆ ಹತ್ತಿರ್ತಾವಂತದಕ್ಕೆ ನೀರು ಹಾಕ್ತಾರೋ ಅಥವಾ ಹಾಲಿನಲ್ಲಿ ಸ್ವಲ್ಪ ನೀರು ಹಾಕ್ಬೇಕನ್ನೋತಕ್ಕಂಥ ಪರಿಪಾಠ ಅದು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ತಳ್ಳೀರಂದ್ರೆ ಅದು ಅನ್ನೋದೇ ಕೇಳಿ ನಾವು ನಾಯೇನು ಅಡಿಗೆ ಮನೆಗೆ ಹೋಗಿಲ್ಲ, ವಾಲಿನೂ ನೋಡಿಲ್ಲ, ಮತ್ತೊಂದನ್ನು ನೋಡಿಲ್ಲ, ಗೊತ್ತಿಲ್ಲ ನಮಗೆ. ಇಲ್ಲಿ ಬಂದ ನಂತರ ಗೌಡ್ರ ಮನೆಗೆ ಅವ್ರ ಮನೆ ಇವ್ರ ಮನೆಗೆ ತಂದು ಕೊಡ್ತಿದ್ರು, ಇಲ್ಲಿ ಊಟ ಮಾಡ್ತಿದ್ದೆ. ಎಲ್ಲ ಈ ಸಕ್ರೆ ಗೌಡ್ರು ಸಂತತಿ ಅವರು ಎಲ್ಲ ಊರು ಗೌಡ್ರ ಮನೆಯವರು ಆ ಊರು ಇವರೆಲ್ಲರೂ ತಂತಂತ ಪ್ರಸಾದ ಕೊಡ್ತಿದ್ರು. ನಮ್ಮ ನೀರು ಬಸವಣ್ಣ ಹೇಳ್ತಿ, ನಮ್ಮ ಸಂಗಮನ ಮಕ್ಕಳು ನಾಯಕಲ್ ಈಜಪ್ಪ ಮನೆಗೆ ಎಲ್ಲರೂ ತಮ್ಮ ಭಕ್ತರು ಅಂದ್ರೆ ನಮ್ಮ ಶಿಷ್ಮಕ್ಳು ಅದೇವೆ ಅನ್ನತಕ್ಕಂಥ ಒಂದು ವಿಚಾರ ಇಟ್ಕೊಂಡು ತಂದು ಕೊಡ್ತಿರ್ತಾರ. ನನಗೆ ಮಾಡೋದು ಗೊತ್ತಿಲ್ಲ, ಊಡೋದು ಗೊತ್ತಿಲ್ಲ, ಅಡಿ ಮನೆ ಅಂತ ಮೊದಲೇ ಗೊತ್ತಿಲ್ಲ, ಉಣೋದು ಗೊತ್ತದ, ಅದು ಹ್ಯಾಂಗೆ ತಯಾರಾಗ್ತದೆ ಅನ್ನೋದು ಗೊತ್ತಿಲ್ಲ ನನಗೆ. ಸಣ್ಣ ಹುಡುಗರು ತರ್ತಿದ್ರೆ ಗೌಡ ಮನೆ ಊಟ ಇದು ತಂದ್ರೆ ಎಲ್ಲ ಅಂತ ಕೇಳಂತಿದ್ದೆ ನಾವು. ಆಯ್ತು ಹೊಡ್ಕೊಂತಿದ್ದೆ ನಾವು, ಸಿಟ್ಟಿಗೆ ಅಂತಿದ್ದೆ, ತರ್ತಿದ್ರು, ತಂದು ಊಟ ಮಾಡ್ತಾರೆ. ಇದೆಲ್ಲ ವಿಚಾರದಲ್ಲಿ ಹಾಲು ಕಾಸಿ ಹೊಲಿಮ್ಯಾಗಿಡುವಂಥ ಸಂದರ್ಭದಲ್ಲಿ ಅದು ತಳ್ಳೀರಂತ ತಿಳ್ಕೊಂಡು ಮಾಡ್ತಾರೆ. ತೊಳೆ ನೀರು ತಳ್ಳೀರಂತಾರ, ನೀರು ತೊಳೆದು ಅದಕ್ಕೆ ಹಾಕಿಡ್ತಾರೆ. ಹಾಕಿಟ್ಟು ಬೆಂಕಿ ಅಂತಾರೆ, ಅದಕ್ಕೆ ಹಚ್ಚಿ ಆಕೆ ಯಾಕಡೆ ಕಾಕಡಿ ಕಡೆ ಹೋಗುವಂತ ಸಂದರ್ಭದಲ್ಲಿ ಹಾಲು
ನೀರು ಹಾಲಿಗೆ ಕೇಳ್ತಂತ ಏನಪ್ಪಾ, ನನಗೆ ಆಕಾರ ಇದ್ದಿದ್ದಿಲ್ಲ, ನನಗ ರುಚಿ ಇದ್ದಿದ್ದಿಲ್ಲ, ನನಗೆ ಏನೂ ಒಂದು ವಿಚಾರ ಇದ್ದಿಲ್ಲ ನಮ್ಮಲ್ಲಿ. ನಾನು ಎಲ್ಲೋ ಬಂದಂಥವ, ನೀರಿನಿಂದ ಬಂದಂಥವ, ನಾಳದಿಂದ ಬಂದಂಥವ್, ಹೊಳೆಯಿಂದ ಬಂದಂಥವ್, ಟಾಕಿನಿಂದ ಬಂದಂಥವ್, ಬೋರಿಂಗಿನಿಂದ ಬಂದಂಥವ್, ನನಗೆ ಯಾವುದೂ ರುಚಿ ಅನ್ನೋದಿಲ್ಲ. ಭಾಳ ಆದ್ರೂ ಸ್ವಲ್ಪ ಉಪ್ಪದ, ಸವಳದ, ಸಿಹಿ ಅದ ಇಷ್ಟೇ ಅಂತಾರ. ಆದ್ರೆ ಇಂಥ ಹಾಲಿನಲ್ಲಿ ನಮಗೆ ಕೂಡುವಂತ ಒಂದು ಅನುಭವ ಕೊಟ್ಟೆಲ್ಲ ಅಂತ ತಿಳ್ಕೊಂಡು ಹಾಲು ಯಾವ್ದು ನೀರು ಹಾಲಿಗೆ ಅಂತ ಏನಿ ಭಾಳ ಚಲೋ ಮಾಡಿದೆಪ್ಪ, ಚಲೋ ಮಾಡಿದೆ ಅಂತ ತಿಳ್ಕೊಂಡು ಅನ್ಕೊಂಡು ಒಬ್ರಿಗೊಬ್ರು ಕಳಿಸಿ ಹಾಕಿದಾಗ ಒಬ್ರಿಗೊಬ್ರು ಪಾಪ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಒಪ್ಪಿಕೊಂಡು ತ್ಯಾಗಿಸಿಕೊಂಡ್ರಂತ ಹಾಲು ಮತ್ತು ನೀರು ಭಾಳ ಚಲೋ ಮಾಡಿದ್ರೆ ಇಲ್ಲಿ ಪಾಪ ಕಲ್ತಿ ಅಂದ್ರೆ ಚಲೋ ಇರೋದು. ನಾವು ಏನ್ ದೊಡ್ಡ ಮಾತ, ಹಾಲು ಅಂದ್ರೆ ನಾ ಏನ್ ಬೇರೆಲ್ಲ, ನೀರು ಅಂದ್ರೆ ನೀ ಏನ್ ಬೇರೆ, ನೀನು ಅರಸು ಪದಾರ್ಥ, ನಾನು ಅರಸು ಪದಾರ್ಥ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಕಲ್ತ ಚಂದ ಮಾತಾಡ್ಕೊಂಡಿರೋಂಥ ಸಂದರ್ಭದಲ್ಲಿ ಮನಿ ಮಾಲಕ್ತಿ ಬುಡುಕುವಲ್ಲಿ ಬೆಂಕಿ ಹಚ್ಚಿ ಕಾಸುಗೊತ್ತು ಬಂದಾಗ ಹಾಲು ಉಕ್ಕುಗೋತು ಬಂದಂತ ಸಂದರ್ಭದಲ್ಲಿ ನೀರಂತಂದ ನೋಡಪ್ಪ, ನನಗೆ ನೀವು ಒಳಗೆ ಕರ್ಕೊಂಡಿದಿ, ನಿನ್ನ ರುಚಿ ಕೊಟ್ಟಿದಿ, ನಿನ್ನ ಬಣ್ಣ ಕೊಟ್ಟಿದಿ, ನಿನಗೆ ನಾ ಕಳ್ಸಂಗಿಲ್ಲ, ನಿನ್ನ ಮೊದಲು ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಬೇಡಪ್ಪ, ಬಂದವರಿಗೆ ನಾವು ಕಳಿಸಿದ್ರೆ ನಮ್ಮ ಧರ್ಮಕ್ಕೆ ಕೊರತೆ ಬರ್ತದ, ನಮಗ ನಿಮ್ಗೆ ಪ್ರೇಮಕ್ಕೆ ಬೆಲೆ ಬರಂಗಿಲ್ಲ, ಅದಕ್ಕೆ ನಾನೇ ಕೊಡ್ತೀನಿ ಬೆಂಕಿಗೆ ಅಂತ ತಿಳ್ಕೊಂಡು ಹಾಲು ಮ್ಯಾಗ ಬಂದಂತ ಸಂದರ್ಭದಲ್ಲಿ ಹೆಣ್ಮಗಳು ನೋಡಿದಂತೆ ಹಾಲು ಉಕ್ಕಲಕತ್ತ ಅಂದು ನೀರು ತೊಗೊಂಡು ಹೊಡೆದಾಗ ಅವನು ಹಾಲು ಅನ್ನುವಂತ, ನೋಡಪ್ಪ ನಿಮ್ಮ ಸರಿಯಾದ ನಾ ಬೆಂಕಿಯಾಗಿ ಕೊಡ್ತೀನಿ ಅಂದ್ರ ಪಟ್ನೆ ಬಂದು ನಿಮ್ಮವ್ರ ಅಣತಂಬ್ರೇನು ತೆಪ್ಪಿಗೆ ಆಗ ಗಿಡದ ಹೊಡೆದಾಗ ಸಟ್ಟದಾಗಿತ್ತಲ್ಲ ಬಂದು ಏನ್ ನಮ್ಮ ಸರಿಯಾದ ಇವ ಬೆಂಕಿ ಬೀಳಕತ್ತಂದ್ರ ನಾ ಹೋಗಿ ಅವ್ರು ಉಳಿಸ್ಬೇಕು ಅಂತ ತಿಳ್ಕೊಂಡು ಹೋಗಿ ಒಬ್ರಿಗೊಬ್ರು ಹಿಡ್ಕೊಂಡಾಗ ಇಬ್ರು ಕೂಡಿ ಚಲೋ ಆಯ್ತು ಅಂತ ಮಾತಾಡ ಎಲ್ಲಿ ಹಾಲು ಸಂದರ್ಭದಲ್ಲಿ ಹೇಳುವಂತ ತಾತ್ಪರ್ಯ ಏನಂತ ಕೇಳಿದಾಗ ವಿಶ್ವರಾಜ್ಯದ ಕ್ಷೇತ್ರಕ್ಕೆ ಯಪ್ಪ ಬರುವಂತ ಸಂದರ್ಭದಲ್ಲಿ ನಮಗೆ ಏನೂ ಇದ್ದಿದ್ದಿಲ್ಲ, ನಮ್ಮಲ್ಲಿ ರುಚಿ ಇದ್ದಿದ್ದಿಲ್ಲ, ನಮ್ಮಲ್ಲಿ ಆಕಾರ ಇದ್ದಿದ್ದಿಲ್ಲ, ಸ್ವರೂಪ ಜ್ಞಾನ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲಪ್ಪ. ಎಲ್ಲ ನೀನೇ ತಿಳ್ಕೊಂಡು ನಿನ್ನ ಹತ್ರ ಬಂದಾಗ ವಿಶ್ವರಾಜ್ಯ ಅಂತಾರಂತ ಎಲ್ಲಾರು ಕಳ್ಕೊಂಡು ನನ್ನ ಬಳಿ ಬಂದಿದೆ ಅಂತಂದ್ರ ನಾನು ನಿಮ್ಗೆ ಹಂಗೆ ಬಿಡಕ್ಕಿಲ್ಲ, ಗಟ್ಟಿ ಹಿಡ್ಕೊಂಡು ಕಾಯಿದ ಹಾಲು ಕಳೆದಾಗ ಕೂತ್ರೆ ಆರಾಮ್ ಇಬ್ಬರು ಕೂತ್ರೆ ಅಂತ ತಿಳ್ಕೊಂಡು ನಿಮ್ಮ ಬದುಕನ್ನ ಹಾಳು ಮಾಡಬೇಕಂತ ಅಂಥ ಒಂದು ಪಾರಮಾರ್ಥದ ಅನುಭವ ಇರತಕ್ಕಂಥ ಪವಿತ್ರ ಕ್ಷೇತ್ರ ವಿಶ್ವರಾಜ್ಯದ ಕ್ಷೇತ್ರಕ್ಕೆ ನೀವೆಲ್ಲ ಬಂದಿರಿ ಅಂತ ತಿಳ್ಕೊಂಡು ಅಂದ್ರೆ ಇದು ಹುಟ್ಟ ಬರತಕ್ಕಂಥದ್ದು ಒಂದು ನೆಪ. ಆದ್ರೆ ನಾವು ನೀವು ಕೂಡ್ಕೊಂಡು ಮತ್ತೆ ಚಂದ ಹುಟ್ಟಿ ಹೋಗತಕ್ಕಂತೆ ಅವತ್ತು ನೆವನ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಲ್ಲಿ ಹಂಚಿಕೊಂಡು ಮಧ್ಯಾಹ್ನದಾಗ ಬಹಳಷ್ಟು ಮಂದಿ ಬಂದು ಹೋಗ್ಯಾರ, ಬಹಳಷ್ಟು ಮಂದಿ ಮುಂಜಾನೆ ಬಂದು ಕುಂತಂತವ್ರು ಅದಾರ. ಕುಂತಂತವ್ರು ಸಮಾಧಾನಕ್ಕೆ ಒಂದು ಎರಡು ಮಾತಾಡೋದು ತಿಳ್ಕೊಂಡು ನಮ್ಮ ಮಠದ ಮಂದಿ ಎಲ್ಲರೂ ಹೇಳಿದ್ರು. ನಮ್ಮ ಮಂದಿ ಸಮಾಧಾನ ಇರ್ತಾರ, ಯಾಕಂತ ಕೇಳಿದಾಗ ಹಾಲು ನೀರು ಒಬ್ರಿಗೊಬ್ರು ಹ್ಯಾಕೆ ಹಂಚ್ಕೊಂತು ಅದೇ ಪ್ರೀತಿ ಅನ್ನತಕ್ಕಂಥದ್ದು ಬಹಳ ಬರೆಯಲಾರದಂಥದ್ದು. ತಾಯಿನಾಗಿರ್ತಕ್ಕಂಥದ್ದಕ್ಕೆ ವಾತ್ಸಲ್ಯ ಅಂತಾರ, ಹೆಂಡತಿ ಗಂಡ ಹೆಂಡತಿ ಮ್ಯಾಗ ಇಟ್ಟದಕ್ಕೆ ಪ್ರೀತಿ ಅಂತಾರ. ಸಂಪತ್ತಿನ ಮೇಲೆ ನಮ್ಮಲ್ಲಿ ಕಾಣತಕ್ಕಂಥ ಯಾವುದೇ ತರದ ಸಂಸಾರದ ಮ್ಯಾಗ ಇಟ್ಟರೆ ಅದಕ್ಕೆ ಮೋಹ ಅಂತ ತಿಳ್ಕೊಂಡು ಕರೀತಾರ. ಅದೇ ಪ್ರೀತಿಯನ್ನ ಗುರುವಿನ ಮೇಲೆ ಇಟ್ಟಾಗ ಭಕ್ತಿ ಅಂತ ತಿಳ್ಕೊಂಡಂತಾರ. ವಿಶ್ವರಾಜ್ಯದ ಮೇಲೆ ಇಟ್ಟಂತ ಭಕ್ತಿ ಪರಿಪೂರ್ಣವಾಗಿ ಅವನ ಪಾದದಲ್ಲಿ ಉಳ್ಕೊಂಡಾದೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸುತ್ತಾ ಈ ಒಂದು ಹುಟ್ಟಪ್ಪನ ನೆಪ ಮಾಡಿಕೊಂಡು, ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ್ಕೊಂಡು ಮುತ್ತೈದೆ ಮಾಡುತ್ತೆ ಹುಟ್ಟಪ್ಪ. ಇಲ್ಲಿ ಯಾರ್ದು ಇಲ್ಲಿ ಹಂಗಂತ ಕೇಳಿದ ಹೇಳಿದೆ, ವಿಶ್ವರಾತ್ರಿ ಎಲ್ಲೇ ಸ್ವಪ್ನದಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳ್ತಿರ್ತಾರ ಅವರು, ನಾವು ಹೋಗಂತವಲ್ಲ ನಾ ಇರೋಂಥವನ್ನ ಹೇಳ್ತಿರ್ತಾರ ಅವ್ರು, ನಾನು ಹೋಗಂತವಲ್ಲ ನಾ ಇರೋಂಥವ್ನ ಏನ್ ತಿಳ್ಕೊಂಡು ಹೇಳ್ತಿರ್ತಾರ. ಸ್ವಲ್ಪ ದಿವಸ ಇದ್ದು ಬೆಂಗಳೂರವ್ರು ಬಂದಿದ್ರು, ಇವತ್ತು 2 ವರ್ಷದಿಂದ ಬೆಂಗಳೂರು ನಮ್ಮ ಶಿಷ್ಮಗ ಅದ, ನಾನು ಶ್ರೀಶೈಲಪ್ಪ ಅಂತ ತಿಳ್ಕೊಂಡು ಸೌಕಾರ. ಅವ್ನ ಮನೆಗೆ ಕರ್ಸಿದ್ರು, ಹೋಗಿ ಅವ್ರ ಮನೆಯವ್ರ ಮನೆಗೆ ಚೆನ್ನಾಗಿನ್ನ ಆಯ್ತು. ಆದ ನಂತರ ಅವನಪ್ಪ ನಮ್ದೊಂದು ಸಹಕಾರ ಜಿಲ್ಲಾ ಪಂಚಾಯತಿ ಮೆಂಬರ್ ಅದರ, ಅವ್ರು ಭಾಳ ಅನಿಸ್ತಾರ, ಹೋಗಿ ಬರೋ ನಡಿ ಅಂತ ತಿಳ್ಕೊಂಡಂತ ಆಯ್ತು ಅಂತ ಹೋಗಿ ದರ್ಶನ ಮಾಡ್ಕೊಂಡು ಇದು ಮನೆ ಹೋಗಿ ಪಾದಪೂಜೆ ಆಯ್ತು. ವಾಪಸ್ ಮರಳಿ ಬಂದೇವು, ಬರೋ ಹೊತ್ತಾಗ ಸಹಕಾರ ಗಂಟೆವು ನೋಡಪ್ಪ ಅವ್ರಿಗೆ ಕರ್ಕೊಂಡು ಬಾ ತುಮಕೂರಿ ಮತ್ತೆ ನಮ್ಮ ಮನೆಗೆ ನಮಗೆ ಕರ್ಸಿರೋದು ನಮ್ಗೆ ಏನು ಹೇಳ್ಬೇಕು ಒಂದು 2 ಮಾತು. ಬಂದ ನಂತರ ಅವ್ರಿಗೆ ಕ್ಷೇತ್ರದ ದರ್ಶನ ಮಾಡಿಸೋದು ಆಯ್ತಪ್ಪ ಅಂದರು. ಅವನ 4 ದಿನ ಬಿಟ್ಟು ಅವ ಸಿಕ್ತು, ಅವ್ನಿಗೆ ತಯಾರು ಮಾಡಿದ. ನಡ್ರಿ ಸರ್ ನಮ್ಮ ಅಪ್ಪ ಹೇಳ್ಯಾರ ತುಮಕೂರು ನಡ್ರಿ ಅಂತಂದ್ರೆ, ಬೇಡಪ್ಪ ನಾವು ಸಾಕುಗಳು ಬಂದನಂದ್ರೆ ನಿಮ್ಮಂತರ ಹೆಸರನ್ನ ಕರೆಸ್ತೀವಿ, ಪಾತ್ರೆ ಮಾಡ್ಕೊತೀವಿ. ಖರೆ
ಅವ್ರ ಶಿಕ್ಷಕರ ಗುಡಿ ಗುಡ್ಡಕ್ಕೆ ಹೋಗೋ ಮುಂದೆ ಎಲ್ಲ ನಾವು ಆಯ್ತಪ್ಪ ಇಲ್ಲೇ ಶಿವ ಬರ್ರಿ ನಮ್ಮ ಅಪ್ಪರು ಹೇಳ್ಯಾರ ದೊಡ್ಡ ಜಾಗ ಹೋಗಿ ಬರೋದು ನೋಡ್ರಿ ಅಂದ್ರೆ ಯಾಕೋ ಕರೀತಾರ ಅಂತ ತಿಳ್ಕೊಂಡು ಬಂದು ಇದು ದರ್ಶನ ಆಯ್ತು ಆಗಿ ಅವ್ರ ಜಿಲ್ಲಾಪ ಇದು ನಮ್ಮ ಸರ್ಕಾರ ಬಂದಾರೆ ಅವರು ಒಂದು ರೂಮ್ ಕೊಡ್ರಿಪ್ಪ ಅಂದ್ರೆ ಆಯ್ತಪ್ಪ ಒಂದು ರೂಮ್ನಾಗ ಮಲ್ಕೊಂಡು ನೋಡಪ್ಪ ಇಂಥ ಗದ್ದದಾಗ ಕೈಯಲ್ಲಿ ನಾವು ಆರಾಮಿದ್ದು ಮಂದಿ ನಮ್ಗೆ ಏನೋ ದೊಡ್ಡ ದೇವ್ರ ಜಾಗ ಅದ ನಮ್ಮ ಗುರುಗಳ ಜಾಗ ಕರ್ಕೊಂಡ್ ಬಂದಿದ್ರೆ ಅಂದ್ರೆ ಆಯ್ತಂದ್ರು ಊಟ ಮಾಡಿ ಮಲ್ಕೊಂಡ್ರು ನಾವು ಹಾಸಿಗೆಯಾಗಿ ಇದ್ದೆ ಮುಂಜಾನೆ 6-6 ಫೋನ್ ಬರ್ತೀವಿ ಏನಂದ್ರೆ ಸರ್ಕಾರ ನಿಮ್ಮ ಮನೆ ಕಳುವಾಗೆಲ್ಲ ಅರ್ಜೆಂಟ್ ಬಾ ಅಂತೇಳಿ ನೀವಂತ ನೋಡೋ ಮರ ನಾವು ದೇವರು ಗುಡಿ ಗುಡ್ಡಾರ ಎಲ್ಲ ಸುಮ್ಮನೆ ಮಾಡ್ತಿರ್ತಾರಪ್ಪ ನಾವು ಹೋಗಿ ಬರೋ ಮಂದಿ ಅಲ್ಲ ಇಲ್ರಿಪ್ಪ ನಾನು ಏನೋ ತಿಳ್ಕೊಂಡು ಕರೆದೆ ಎಲ್ಲ ನಡಿ ಅಂತ ತಿಳ್ಕೊಂಡು ನಮ್ಗೆ ಕೇಳಂತೆ ಕೇಳೋಣ ಹಾಗೆ ಗಾಡಿ ತಂದಂತ ಕಾರ್ ತಗೊಂಡು ಆಫೀಸ್ ಆದ್ರೂ ಹೋಗಿ ಮತ್ತು ಅವೇನೋ ಅಧಿಕಾರದಲ್ಲಿದ್ರು ಕರೆದು ಎಲ್ಲರಿಗೆ ಹೇಳಿದ್ರು ಪೊಲೀಸರಿಗೆ ನೋಡ್ರಿಪ್ಪ ನೋಡೇ ಆಯ್ತು ಅಂತಂದ್ರು ರಾತ್ರಿ ಮಲ್ಕೊಂಡಾಗ ವಿಶ್ವನಾಥ್ ಮೂರ್ತಿ ರಾತ್ರಿ ಬೆಳಿಗ್ಗೆ ಆಗಿರ್ಬೇಕು ಅವ ಹೋದ ಮೇಲೆ ಮಲ್ಕೊಂಡಾಗ ಜಾಡ್ಸಿ ಬೆನ್ನಿಗೆ ಬರ್ತಾನಂತಲೇ ಮಗನೇ ಶಿಕ್ಷಕಲ್ಲಿ ಗುಡಿಕೊಂಡಾಗ ಬರಲಿ ಅಂತೇಳಿ ನಾನೇನ ಮಗನೇ ನಾನೇನು ಪೂರ್ತಿಯಾಗಿ ಗುಡಿಯಾಗಿ ಮುಂದಾಗಿ ಕುಂದ್ರ ಅಂತ ತಿಳ್ಕೊಂಡ್ರೆ ಹುಷಾರಾಗಿ ಕುಂತೀನಿ ನಾ ಮನಸ್ಸು ಬಂದ ತಿರುಗಾಡಂತ ದೇವರಿಂದ ಒಂದೇ ಕಡೆ ಕೂಡಂತ ದೇವ್ರ ಅಲ್ಲ ಅಂತ ಶಿಕ್ಷಕ ಅದು ಕರೆಪ್ಪ ನನಗ್ಯಾಕೆ ಬಂದು ಭೇಟಿಯಾಗಿ ಮತ್ತೆ ನನ್ನ ಮನೆ ಕಳು ಅದನ್ನೇ ಕರೆ ಹೇಳಕತ್ತೀನಿ ಮಗನೇ ತುಮಕೂರಿಗೆ ಬರ್ತೇನೆ ಬಲ್ಲಿ ಎಲ್ಲಿ ಬಂದಿದ್ದೇನೆ ಅಂತ ಕೇಳ್ತಾನೆ ಮುಖ್ಯ ನೀ ದೇವ್ರ ಅಂತ ಹೇಳ್ತಿ ಎಲ್ಲಾ ಕಡೆ ತಿರುಗಾಡಿದ್ನೇನು ನಿನ್ನ ಬಲ್ಲೇ ಬಂದಿದ್ದೆ ಮನಿ ಯಾವಾಗ ಕಳವಾಗ್ಯದ ಅಂತ ಕೇಳಿದಂತ ಮುದ್ದೆ 2-2.5 ಕಳವಾಗ್ಯದ ನನ್ನ ಬಲ್ಲಿ ಬಂದಿದ್ದೇನೆ ನಿನ್ನ ಬಲ್ಲಿ ಬಂದಿದ್ದೆ 2:30 ನೀ ಎಲ್ಲಿದ್ದಿ ಅಂತ ಕೇಳ್ತಾನೆ ತುಮಕೂರಾಗ ಎಲ್ಲಿದ್ದಿ ತುಮಕೂರಾಗ ಹೋಟೆಲ್ದಾಗ ಇಸ್ಪಟ್ಟಾಡಕತ್ತಿದ್ದೆ ಅಂತ ಮಗನೇ ತುಮಕೂರಿಗೆ ಬಂದು ಬೋಳೆಲ್ಲ ಹಂಗಾದ ಹಿಂಗಂತ ಎಲ್ಲರೂ ಮಾತಾಡಿ ಮಗನೇ ಯಾವಾಗ ಬಂತು ಯಾವಾಗ ನೀವು ಉತ್ತರ ಹೇಳೋಣ ನನಗಾಗಿತ್ತು ನೀ ವಜ್ಜಾಡದ ಬಂದು ಹೇಳ್ತಿದ್ದೆ ನಾನು ಆದ್ರೆ ನೀನು 2:30 ಹೊಟ್ಟೆದಾಗ ಇಸ್ಪಟ್ ಆಡಕ್ ಕೊಡ್ತಿದ್ ನೀವು ಹೊಟ್ಟೆದಾಗ ಅಲ್ಲಿ ಇಸ್ಪಟ್ ಆಡೋತ್ತೆ ನಾ ಯಾಕೆ ನಿನ್ ಮನೆ ಕಾಯಿಲೆ ಕಳವಾಗ ಬಂದೆ ದೇವ್ರು ಇಲ್ಲ ಅಂತಲ್ಲ ನಾಳೆ ಮುಂದಿನ 10 ಏನ್ ಕಳೆದಲ್ಲ ಎಲ್ಲೋಟದ್ರು ಅದು ಕೊಡ್ತಾರ ಮತ್ತೆ ಬಂದು ನಮಸ್ಕಾರ ಮಾಡಿ ನನಗೆ ಆಂಧ್ರ ಅಂದ್ರೆ ಈ ಕ್ಷೇತ್ರ ಅನುಭವಕ್ಕೆ ಸರಿಪವಾದಂತ ಕ್ಷೇತ್ರ ಎಲ್ಲೋ ದೇವರದಾನ ಎಲ್ಲೋ ಮೂರ್ತಿ ಅದ ಹಾಗಾದ್ರೆ ಸಿಗ್ತಾರೆ ಹೀಗಾದ್ರೆ ಸಿಗ್ತಾರಲ್ಲ ನೀ ಹಾಗೇ ಮನಸ್ಸು ಸ್ವಚ್ಛ ಮಾಡಿದ್ರೆ ನಿನ್ನಬಲ್ಲೇ ಇರ್ತಾನ ಅನ್ನುವಂತ ಕ್ಷೇತ್ರ ಯಾವ್ದಾದ್ರು ಅದು ಅದ್ವೈತತ್ವ ವಿಶ್ವಾರಾಧನ ಕ್ಷೇತ್ರ ಅಂತ ಒಂದು ಕ್ಷೇತ್ರಕ್ಕೆ ಪ್ರೀತಿಯಿಂದ ಭಕ್ತಿಯಿಂದ ವಿಶ್ವಾಸವನ್ನು ಬಂದಿರತ್ತಂದ ಅಂದ ಬಳಿಕ ಆ ಮುಖ್ಯ ಎಂಥ ನಿಮ್ಮ ಕಷ್ಟ ಕಾರ್ಪಣ್ಯಗಳ ಬಂದರೂ ಕೂಡ ನಿಮಗೆ ಸ್ವರೂಪ ಜ್ಞಾನವನ್ನು ಕೊಟ್ಟು ನೀರಿಗೆ ಹಾಲು ಮಾಡಿದಂಗ ನಿಮ್ಮ ಬದುಕನ್ನ ಹಾಲು ಸಕ್ಕರೆಯಾಗಿ ಮಾಡಲಿ ಎನ್ನುವಂತ ವಿಚಾರ ತಿಳಿಸುತ್ತಾ ಬಂದಂತವ್ರು ಎಲ್ಲರಿಗೂ ವಿಶ್ವನಾಥವರು ಬದಲಾಗ್ಯಕ ತಾಯಿ ಆಯುಷ್ಯ ಕೊಡ್ಲಿ ಆರೋಗ್ಯ ಕೊಡ್ಲಿ ಸಕಲ ಸಂಪತ್ತು ಎಲ್ಲವನ್ನೂ ಕೂಡ ಕೊಟ್ಟು ಕಲ್ಪಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ಹೇಳ್ಕೊಂತ ಆದ ನಂತರ ಊಟ ಮಾಡ್ರೆ ಮತ್ತೆ ನಮ್ದು ಖರ್ಚಾಲ